ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು SIR ಬಗ್ಗೆ ತಿಳ್ಕೊಳ್ಳೋಣ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಅಂದರೆ ಚುನಾವಣಾ ಆಯೋಗ ಮತದಾರ ಪಟ್ಟಿಯನ್ನು ಹೊಸದಾಗಿ ಪರಿಶೀಲಿಸಿ ತಪ್ಪುಗಳನ್ನು ತಿದ್ದುಪಡಿ ಮಾಡಿ ಅರ್ಹರ ಹೆಸರನ್ನು ಮಾತ್ರ ಉಳಿಯುವಂತೆ ಮಾಡುವ ವಿಶೇಷ ಅಭಿಯಾನ. ಇದರಲ್ಲಿ ಇವಾಗ SIR ಫಾರ್ಮ್ನ ಹೆಂಗೆ ತುಂಬ್ತಾರೆ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಇದು SIR ಫಾರ್ಮು. ನಮ್ಮ ಮನೆಗೆ ಬಂದಿದ್ದರು BLOಗಳು. ನಾನು ತುಂಬಿಕೊಟ್ಟೆ. ಇದು ಈ ಥರ ಫಾರ್ಮ್ ಇರುತ್ತೆ. ಇದರ ಫಾರ್ಮಲ್ಲಿ ಫಸ್ಟ್ಗೆ ಇಲ್ಲಿ ಮತದಾರರ ಹೆಸರು ಇರುತ್ತೆ. ಮತದಾರರ ಹೆಸರು ಮತ್ತು ಇಲ್ಲಿ ಅವ್ರ ಮನೆ ಅಡ್ರೆಸ್ ಇರುತ್ತೆ. ಆಮೇಲೆ ಇಲ್ಲಿ ಡೀಟೇಲ್ಸಾಗಿ ಮತದಾರನ ಹೆಸರು, ಅವನ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಇಲ್ಲಿ ಅವ್ರ ಫ್ಯಾಮ್ಲಿ ಮೆಂಬರ್ಸ್, ಫಾದರ್ ಆರ್ ಮದರ್, ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ. ಆಮೇಲೆ ಇಲ್ಲಿ ಒಂದು ಫೋಟೋ, ಆಮೇಲೆ ಇಲ್ಲೊಂದು ಫೋಟೋ ಇರುತ್ತೆ. ಆಮೇಲೆ ನೀವು ಲಾಸ್ಟಿಗೆ ಇಲ್ಲಿ ಸೈನ್ ಮಾಡಬೇಕಾಗುತ್ತೆ. ಇದು ಏನಂದರೆ ಪೇರೆಂಟ್ಸ್ 2003ರಲ್ಲಿ ಪೇರೆಂಟ್ಸು ಈ ಮತದಾರ ಪಟ್ಟಿಯಲ್ಲಿ ಇರ್ತಾರಲ್ಲ, ಅವ್ರ ಡೀಟೇಲ್ಸ್ ಮೇಲೆ ನಿಮ್ಮದು ಆ್ಯಡ್ ಮಾಡ್ತಾರೆ. ಈ ಪಟ್ಟಿಯನ್ನು ಅದರ ಮುಖಾಂತರನ ಪರಿಶೀಲನೆ ಮಾಡ್ತಾರೆ. ಈಗ ಬಿಹಾರ್, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಕೇರಳ ಇಲ್ಲೆಲ್ಲ ಅದೇ ಥರ ಮಾಡಿದರು, ಅದೇ ಬೇಸ್ ಮೇಲೆ. ಇವಾಗ ಅದನ್ನೇ ಕರ್ನಾಟಕದಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಫಸ್ಟ್ಗೆ ಮತದಾರರ ಹೆಸರು ಅಂದರೆ ಇಲ್ಲಿ ಫೋಟೋನಲ್ಲಿ ಯಾರು ಇರ್ತಾರಲ್ಲ ಅವ್ರದ್ದೇ ಹೆಸರು ಇಲ್ಲಿರುತ್ತೆ. ಅವ್ರ ಹೆಸರು, ಅವ್ರ ಡೀಟೇಲ್ಸು ಎಲ್ಲ ಫಿಲ್ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಅವ್ರ ಪೇರೆಂಟ್ಸ್ ಡೀಟೇಲ್ಸು, ಅವ್ರ ಪೇರೆಂಟ್ಸ್ ನಿಮಗೆ ಯಾವ ಥರ ಪೇರೆಂಟ್ಸು ಅಂದರೆ ಮದರ್ ಅವ್ರ ಫಾದರು, ಆ ಥರ ಡೀಟೇಲ್ಸು. ಆಮೇಲೆ ಇಲ್ಲಿ ಮತದಾರ ಗುರುತಿನ ಚೀಟಿ ಹಾಕಬೇಕು. ಆಮೇಲೆ ಇಲ್ಲಿ ವಿಧಾನಸಭಾ, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು, ನಿಮ್ಮ ಸ್ಟೇಟು, ಆಮೇಲೆ ನಿಮ್ಮ ಜಿಲ್ಲೆ, ನಿಮಗೆ ಏನು ರಿಲೇಷನ್ಶಿಪ್ಪು ಇವ್ರಿಗೆ, ಫಾದರ್ ಇದ್ರೆ ಫಾದರು, ಮದರ್ ಇದ್ರೆ ಮದರು. ಆಮೇಲೆ ಇಲ್ಲಿ ನಿಮ್ಮ ವಿಧಾನಸಭಾ ಸಂಖ್ಯೆ ಅಥವಾ ಇದು ಕ್ರಮ ಸಂಖ್ಯೆ 1, ನಿಮ್ಮ ವೋಟಿಂಗ್ ಎಲ್ಲಿ ಬರುತ್ತೆ ಅಲ್ಲಿ ಅದೆಲ್ಲ ನಂಬರ್ ಇರುತ್ತೆ. ಆಮೇಲೆ ಇಲ್ಲಿ ಏನು ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್, ಇಲ್ಲಿ ವೋಟರ್ ಡೇಟ್ ಆಫ್ ಬರ್ತ್ ಇದೆಲ್ಲ ಬರುತ್ತೆ, ಇಲ್ಲಿ ಬರುತ್ತೆ. ಆಮೇಲೆ ಅವ್ರದ್ದು ಆಧಾರ್ ನಂಬರ್ ಬರುತ್ತೆ. ಆಮೇಲೆ ಮೊಬೈಲ್ ನಂಬರು. ಆಮೇಲೆ ಫಾದರ್ ಅವ್ರ ಮದರ್ ನೇಮ್ ಹಾಕಬೇಕು. ಫಾದರ್ ನೇಮ್ ಇದ್ದರೆ ಫಾದರ್ ನೇಮ್, ಅಥವಾ ಇದರ ಪೋಷಕರು, ಅದರ ಪೇರೆಂಟ್ಸ್ ಇಲ್ಲಾಂದರೆ ಪೋಷಕರ ನೇಮ್ ಹಾಕಬೇಕು. ಇಲ್ಲಿ ತಂದೆ ಅಥವಾ ಪೋಷಕರ ಭಾವಚಿತ್ರ, ಗುರುತಿನ ಚೀಟಿ ಅದಿದ್ದರೆ ಹಾಕಬೇಕು, ಇಲ್ಲಾಂದರೆ ಇಲ್ಲ. ಅಥವಾ ತಾಯಿಯ ಹೆಸರು ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಅವ್ರದ್ದು ವೋಟರ್ ಐ ಡಿ ನಂಬರ್ ಇದ್ದರೆ ನಂಬರ್ ಹಾಕಬೇಕು ಇಲ್ಲಿ. ಆಮೇಲೆ ನಿಮ್ದು ಏನಾದರೂ ಮದುವೆ ಆಗಿದ್ದರೆ ನಿಮ್ಮದು ಡೀಟೇಲ್ಸ್ ಇಲ್ಲಿ ಹಾಕಬೇಕು. ಆಮೇಲೆ ಇಲ್ಲಿ ಅವ್ರದ್ದು ನಿಮ್ಮ ಮ್ಯಾರೇಜ್ ಆಗಿದ್ದರೆ ನಿಮ್ಮ ಮ್ಯಾರೇಜ್ ಹೆಂಡತಿ ಅಥವಾ ನಿಮ್ಮ ಗಂಡ ಅವ್ರದ್ದು ಡೀಟೇಲ್ಸ್ ಇಲ್ಲಿ ಹಾಕಬೇಕು. ಇಲ್ಲಿ ಅವ್ರದ್ದು ಗುರುತಿನ ಚೀಟಿ ಇಲ್ಲಿ ಹಾಕಬೇಕು. ಆಮೇಲೆ ಲಾಸ್ಟ್ಗೆ ಇಲ್ಲೊಂದು ಮಾರ್ಕ್ ಮಾಡ್ತಾರೆ, ಇಲ್ಲೊಂದು ಸೈನ್ ಹಾಕಬೇಕು. ಆಮೇಲೆ ಆ ಫಾರ್ಮ್ ಫಿಲ್ ಮಾಡಿ ಡೇಟ್ ಹಾಕಿ ಸೈನ್ ಹಾಕಬೇಕು. ಇದು BLO ಸೈನ್ ಇರುತ್ತೆ. ಈ ಥರ ಫಾರ್ಮ್ನ ಫಿಲ್ ಮಾಡ್ತಾರೆ. ಆಮೇಲೆ ನಿಮಗೆ ಒಂದು ಫೋಟೋ ಕೇಳ್ತಾರೆ, ಒಂದು ಫೋಟೋ ಬೇಕಾಗುತ್ತೆ. ಇಲ್ಲಿ ಒಂದು ಫೋಟೋ ಕೇಳ್ತಾರೆ. ಆಮೇಲೆ ನಿಮಗೆ ಇದ್ರ ಜೊತೆ ಫಾರ್ಮ್ ಫಿಲ್ ಮಾಡೋಕ್ಕೆ ಇದು ಬೇಕಾಗುತ್ತೆ, ಆಧಾರ್ ಕಾರ್ಡ್ ರೆಡಿ ಇರಬೇಕು. ಆಮೇಲೆ ನಿಮ್ಮದು ವೋಟರ್ ಐ ಡಿ ರೆಡಿ ಇರಬೇಕು. ಅದ್ರ ಜೊತೆಗೆ ಒಂದು 2 ಫೋಟೋನೂ ಬೇಕಂತಾರೆ. ಅವನ್ನೆಲ್ಲ ರೆಡಿ ಇಟ್ಕೊಂಡ್ರೆ ಈ ಫಾರ್ಮ್ ಈಸಿಯಾಗಿ ಫಿಲ್ ಮಾಡ್ಬೋದು. ಇಷ್ಟೇ ನೋಡಿ. ಇಷ್ಟೇ ಸಿಂಪಲ್ಲಾಗಿದೆ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಫಿಲ್ ಮಾಡ್ಬೋದು. ನಿಮ್ಮ ಮನೆಗೆ ಬಂದರೆ ಒಂದೊಂದು ಸಾರಿ ಅವರೇ ಫಿಲ್ ಮಾಡಿರ್ತಾರೆ. ಇಲ್ಲಾಂದರೆ ನೀವೇ ತೊಗೊಂಡು ಡೀಟೇಲ್ಸ್ ಅವ್ರು ಹೇಳ್ಕೊಡ್ತಾರೆ, ಅದನ್ನ ಫಿಲ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.